ನಮಸ್ಕಾರ ವೀಕ್ಷಕರೇ, ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರೋಹಿತ್ ಪವಾರ್. News doing the rounds about a metapneumovirus outbreak in China. Let me be very clear on that count. Metapneumovirus is like any other respiratory virus which causes a common cold. स्वागत है तमाम दर्शकों का यूटीवी न्यूज़ एक्सप्रेस में। मैं हूं आबिद हुसैन। इस वक्त डिस्ट्रिक्ट हॉस्पिटल के सामने हम मौजूद हैं। एचएमपी वायरस नाम का वायरस की काफ़ी वीडियो वायरल हो रहे हैं, तो उसी के बारे में हम डिस्ट्रिक्ट सर्जन से बात करने के लिए आए और डिस्ट्रिक्ट सर्जन ने कहा कि एचएमपी वायरस के जो वीडियो वायरल हो रहे हैं इससे कोई घबराने की बात नहीं है। ये आम तरह का एक वायरस है, जैसे कि ज़ुकाम खांसी वगैरह होती है। जो ज़ुकाम खांसी में जो मेडिसिन इस्तेमाल की जाती हैं वही मेडिसिन इसमें भी इस्तेमाल होती हैं, लेकिन लोगों ने जो है इसे कोविड से कंपेयर करना शुरू कर दिया और सोशल मीडिया पे एक तरह का दहशत क्रिएट करने की कोशिश की गई। उसी के बारे में हम आज पहुंचे हैं सीधे डिस्ट्रिक्ट हॉस्पिटल में। उसी डिस्ट्रिक्ट सर्जन से हमने बात की। उन्होंने साफ अल्फाजों में कहा कि इस वायरस से पूरे कर्नाटक और पूरे भारत के लोगों को घबराने की जरूरत नहीं है। ये एचएमपी वायरस जो है एक आम वायरस है। ये जो सर्दियों के मौसम में अक्सर ये वायरस जो है पनपता है। जो इसकी जनरल मेडिसिन भी वही है जो खांसी और बुखार के वक्त में हम लेते हैं, उसी से ट्रीटमेंट होता है। अगर इसके बावजूद भी कोई घबराता है तो फ्री ट्रीटमेंट के लिए बीजापुर डिस्ट्रिक्ट हॉस्पिटल के अंदर आकर उसका इलाज करवा सकते हैं। कैमरामैन रजाक के साथ मैं यूटीवी न्यूज़ एक्सप्रेस से आपको सावधान करता हूं कि जो सोशल मीडिया पे जो दहशत फैलाई जा रही है एचएमपी वायरस के नाम से, उससे घबराने की कोई जरूरत नहीं है। ये डिस्ट्रिक्ट सर्जन का कहना है। ನಮಸ್ಕಾರ, ನಾನು ಡಾಕ್ಟರ್ ಶಿವಾನಂದ್ ಮಾಸ್ತಿಯವರೇ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ತಮ್ಮೆಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ಯಾರು HMP ವೈರಸ್, ಹ್ಯೂಮನ್ ಮೆಟಾನಿಮೋ ವೈರಸ್ ಅಂತ ಹೇಳ್ತೀವಿ, ಯಾರು ಇದ್ರ ಬಗ್ಗೆ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಚೈನಾದಲ್ಲಿ ಇದೆಯೋ ಇಲ್ಲೋ ಎಷ್ಟು ಮಟ್ಟಿಗಿದೆ ಯಾರು ಖಚಿತವಾದ ಮಾಹಿತಿ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಹೇಳ್ಬೇಕಂದ್ರೆ ಇದು ಕೋಲ್ಡ್ ಸೀಸನಲ್ಲಿ ಡಿಸೆಂಬರ್, ಜನವರಿವರೆಗೆ, ಫೆಬ್ರವರಿವರೆಗೆ ಈ ಕಾಮನ್ ಫ್ಲೂ ಟೈಪ್ ಬರ್ತಾ ಇರ್ತದೆ. ಸೊ ಅದಕ್ಕೆ ಯಾರೂ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಈ HMP ವೈರಸ್ ಇದು ಒಂಥರ ಫ್ಲೂ ಇರುವಂಥ ಸಾಮಾನ್ಯ ವೈರಸ್. ಇದಕ್ಕೆ ಯಾವುದೇ ರೀತಿಯ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಜನ ಏನು ಮಾಡಬೇಕಪ್ಪ ಅಂದರೆ ಪ್ರಿಕಾಷನ್ ತೊಗೋಬೇಕು. ಏನು ಪ್ರಿಕಾಷನ್ ತೊಗೋಬೇಕು? ನಾವು ಕೋವಿಡ್ನಲ್ಲಿ ಪ್ರಿಕಾಷನ್ ತೊಗೋತಿದ್ವು ಆ ಥರನೇ. ಎಲ್ಲಿ ಜನಜಂಗುಳಿಯಲ್ಲಿ ಹೋಗಬಾರ್ದು. ಕೆಮ್ಮ ನೆಗಡಿ ಆದರೆ ನಾವು ಮಾಸ್ಕ್ ಹಾಕೊಂಡು ಹೋಗಬೇಕು. ಭಾಳ ಜನ ಇದ್ದಲ್ಲಿ ಹೋಗಬಾರ್ದು. ಊಟ ಮಾಡೋಕ್ಕಿಂತ ಮುಂಚೆ, ಏನಾದ್ರು ತಿನ್ಬೇಕಿಂತ ಮುಂಚೆ ಹ್ಯಾಂಡ್ ವಾಶ್ ಮಾಡ್ತಿರ್ಬೇಕು. ಆಮೇಲೆ ಮೇಲಿದ ಮೇಲೆ ಮೂಗು ಮುಟ್ಕೋದಾಗಲಿ ಬಾಯಿ ಮುಟ್ಕೋದಾಗಲಿ ಮಾಡಬಾರ್ದು. ಸೊ ಈ ಪ್ರಿಕಾಷನ್. ಆಮೇಲೆ ಸ್ವಲ್ಪ ನಿಮಗೆ ಕೆಮ್ಮು ನೆಗಡಿ ಜ್ವರ ಬಂದರೆ ಅದನ್ನು ಯಾರೂ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಸ್ಪತ್ರೆಗೆ ತೋರಿಸ್ರಿ, ಡಾಕ್ಟರ್ ಟ್ರೀಟ್ಮೆಂಟ್ ತೊಗೊರಿ. ಆಮೇಲೆ ನಮ್ಮ ಸರ್ಕಾರಿ ಆಸ್ಪತ್ರೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಇದಕ್ಕೆ ಯಾವ ಸಪ್ರೇಟ್ ಟೆಸ್ಟ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಸರ್ಕಾರ ಮಾರ್ಗಸೂಚಿ ಅನ್ವಯ ನಾವು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು ವಿನಾ ಇದಕ್ಕೆ HMP ಟೆಸ್ಟ್ ಮಾಡ್ರಿ ಇದಕ್ಕೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರೂ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಈ ರೋಗಾಣುವಿನಿಂದ ಇದು ವೈರಸ್, ಇದಕ್ಕೆ RNA ವೈರಸ್ ಅಂತ ಹೇಳ್ತೀವಿ. ಇದು ಒಂಥರ ಕೆಮ್ಮು ನೆಗಡಿ ಬರುವಂಥ ಸಾಮಾನ್ಯ ಕೆಮ್ಮು ನೆಗಡಿ ಬರುವಂಥ ವೈರಸ್. ಈ ರೋಗಾಣುವಿಗೆ ಖಚಿತವಾದ ನಾವೇ ಟ್ರೀಟ್ಮೆಂಟ್ ಇಲ್ಲ, ಇದಕ್ಕೆ ವ್ಯಾಕ್ಸಿನ್ ಇಲ್ಲ.
ಅದಕ್ಕೆ ಇದ್ರ ಗಾಬರಿ ಹೋಗುವಂತೆಲ್ಲ ಯಾಕಪ್ಪ ಅಂದರೆ ಇದು ಕೆಮ್ಮ ನೆಗಡಿ ಬಂದು 4ರಿಂದ 5 ದಿನದಲ್ಲಿ ತನ್ನ ಸ್ಥಾನ ಹೋಗ್ಬಿಡ್ತಿದೆ. ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇದರಿಂದ ಯಾವುದೇ ಮಾರ್ಬಿಡಿಟಿ ಅಥವಾ ಯಾವ್ದಾದ್ರು ಕಾಂಪ್ಲಿಕೇಶನ್ ಇರೋದಾಗಲಿ ಡೆತ್ ಆಗೋದಲ್ಲಿ ಯಾವುದೂ ಇರೋದಿಲ್ಲ. ಸುಮ್ಮನೆ ತಾವು ಯಾರೂ ಗಾಬರಿ ಆಗ್ಬೇಡ್ರಿ, ಇದಕ್ಕೆ ಭಯ ಪಡಬೇಡ್ರಿ. ಆದರೆ ನಾವು ಸಾಮಾನ್ಯ ನೆಗಡಿ ಬಂದರೂ ಕೂಡ ನಾವು ಪ್ರಿಕಾಷನ್ ತಗೊಳ್ಳಬೇಕು, ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು. ಯಾಕಂದರೆ ಸಾಮಾನ್ಯ ನೆಗಡಿ ಕೂಡ ನಿಮೋನಿಯಾ ಆಗೋ ಚಾನ್ಸ್ ಇರ್ತದೆ. ಯಾವುದೇ ವೈರಸ್ನಿಂದ ನಿಮೋನಿಯಾ ಆದರೂ ಕೂಡ ನೆಗಡಿ ಬಂದರೂ ಕೂಡ. ಅದಕ್ಕೋಸ್ಕರ ತಾವು ಯಾರೂ ಗಾಬರಿ ಪಡಬೇಡ್ರಿ, ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳೋದಾದರೆ ನಾವು ಕೂಡ ಈ ಒಂದು 2-3 ತಿಂಗಳು ಕೋಲ್ಡ್ ಸೀಸನ್ನ ದಾಟುವವರೆಗೆ ಎಲ್ಲರೂ ನಿಯಮಿತವಾಗಿ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ರಿ ಅಂತ ಎಲ್ಲ ಸಾರ್ವಜನಿಕರಲ್ಲಿ ಹೇಳ್ತಾ, ಗಾಬರಿ ಪಡದೆ ಎಲ್ಲರೂ ತಾವು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಬೋದು. ಕೆಮ್ಮು ನೆಗಡಿ ಜ್ವರ ಬರ್ತದೆ ಅಷ್ಟೇ. ಈಗ ಸಾಮಾನ್ಯ ಫ್ಲೂ ಬರುತ್ತಲ್ಲ ಅದೇ ತರ ಕೆಮ್ಮು ನೆಗಡಿ ಮೈಕೈ ನೋವು ಬರುತ್ತೆ, ಅದು ಬಿಟ್ಟು ಇನ್ನೇನು ಬರುತ್ತೆ. ಯಾವುದು ಅದೇ ಇದರಿಂದ ಯಾವುದೇ ಡೆತ್ ಆಗೋದಿಲ್ಲ, ಡೆತ್ ಇಲ್ವೇ ಇಲ್ಲ. ಇದು 2001ರಿಂದ ಇದ್ದಂಥ ಒಂದು ಸಾಮಾನ್ಯ ನೆಗಡಿ. ಸುಮ್ಮನೆ ಅದಕ್ಕೆ ನಾವೀಗ ಗಾಬರಿ ಎಲ್ಲರೂ ಚೈನಾದಲ್ಲಿ ಹಾಗಾಗಿದೆ, ಚೈನಾ ನಮಗೇನು ಖಚಿತ ಮಾಹಿತಿ ಇಲ್ಲ, ಸುಮ್ಮನೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅನ್ಕೊಳ್ತೀನಿ. ತಾವು ಕೂಡ ಅಷ್ಟೇ ಜನಸಾಮಾನ್ಯರಲ್ಲಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ರಿ ಅಂತ ವಿನಂತಿ ಮಾಡ್ಕೊಳ್ಳೋದು ಅಷ್ಟೇ. ನಮ್ಮ ಹಾಸ್ಪಿಟಲ್ ಈ ಥರ ಯಾವ ಪೇಷಂಟ್ಗಳು ಬಂದಿಲ್ಲ ನೋಡಿ. ನಾನು ಈ ಜನರಿಗೆಲ್ಲ ಹೇಳಕ್ಕೆ ಇಷ್ಟಪಟ್ಟೆ ಅಷ್ಟೇ. ಏನಪ್ಪಾ ಅಂದರೆ ತಾವು ಟೆಸ್ಟ್ ಮಾಡ್ಕೋಬೇಕು, ಟೆಸ್ಟ್ ಮಾಡ್ಕೋರಿ, ಅದನ್ನ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ. ಹಂಗೇನು ಬಂದರೆ ವೈದ್ಯರ ಸಲಹೆ ಪಡೆದು ಅದಕ್ಕೆ ಒಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಾದರೆ ತಾವು ಯಾವ ಕಾಂಪ್ಲಿಕೇಶನ್ ಆಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. सर ऐसे कोई जनरल मेडिसिन हैं जो ये होने पर घर में रह के जैसे देहात वगैरह में नहीं पहुंच सर एक बार चंद मेडिसिन सब कॉमन कोल्ड के लिए कौन सा मेडिसिन लेते हैं वही मेडिसिन लेने का. इसका कोई कॉमन कोल्ड के लिए कोई डिफरेंट मेडिसिन नहीं है, इसके भी लिए कोई नहीं है. इसलिए बोल रहा हूँ मैं. कॉमन रेगुलर सिम्टम वाइज बोलते हैं हमें. ಯಾವ ರೋಗಿ ಯಾವುದು ನಿಮ್ಗೆ ಕೆಮ್ಮು ನೆಗಡಿ ಬಂದ್ರೆ ನಾವು ಟ್ರೀಟ್ಮೆಂಟ್ ತಗೋತಾ ಅದೇ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ತಗೊಂಡ್ರೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.